ಬ್ರೋ ಈ ಡೆಲ್ಲಿಯಲ್ಲಿ ಬೀದಿ ನಾಯಿಗಳನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇದಾರಲ್ಲ ಬ್ರೋ ಇವಾಗ ನೋಡಿ ಡ್ರಿಂಕ್ಸ್ ಮಾಡೋದ್ರಿಂದ ವರ್ಷಕ್ಕೆ 1 ಲಕ್ಷ ಜನ ಸಾಯ್ತಾರೆ ಬ್ರೋ ಇಂಡಿಯಾಲಿ. ಅದನ್ನ ಬ್ಯಾನ್ ಮಾಡುದು ಮಾಡಲ್ಲ. ಸಿಗರೇಟ್ ಮಾಡೋದ್ರಿಂದ ವರ್ಷಕ್ಕೆ 10 ಲಕ್ಷ ಜನ ಸಾಕಾಗ್ತಾರೆ ಬ್ರೋ, ಅದನ್ನು ಬ್ಯಾನ್ ಮಾಡುದು ಮಾಡಲ್ಲ. ಏನಕ್ಕೆ ಹೇಳಿ ಬ್ರೋ? ಅದರಿಂದ ಟ್ಯಾಕ್ಸ್ ಬರುತ್ತೆ ಬ್ರೋ, ಬೀದಿ ನಾಯಿಂದ ಟ್ಯಾಕ್ಸ್ ಬರಲ್ಲ ಬ್ರೋ. ಇನ್ನೊಂದ್ ಹೇಳ್ತೀನಿ ಕೇಳಿ, ದಿನಕ್ಕೆ ಇಂಡಿಯಾದಲ್ಲಿ 60 ಇಂದ 70 ರೇಪ್ ಕೇಸ್ ಬರುತ್ತೆ ಬ್ರೋ. ಅದ್ರ ಬಗ್ಗೆ ಇಮಿಡಿಯೇಟ್ ಆಕ್ಷನ್ ತಗೋಬೋದಲ್ವಾ? ತಗೊಳಲ್ಲ. ಏನಕ್ಕೆ ಹೇಳಿ ಬ್ರೋ? ನಾಯಿ ಮೇಲೆ ತಗೋಬಹುದು ಬ್ರೋ, ನಾಯಿ ಮಾತಾಡಕ್ ಬರಲ್ಲ, ನಾಯಿ ಮೇಲೆ ಆಕ್ಷನ್ ತಗೋಬಹುದು. ಜನರ ಮೇಲೆ ತಗೊಳಕಾಗುತ್ತೆ, ಜನಕ್ಕೆ ಭಯ ಐತಲ್ವಾ, ತಗೊಳಕ್ ಆಗಲ್ಲ ಬ್ರೋ. ಕಿವಿಗೆ ಬೀಳದಿ ಕಿರುಚಾಟವು ಎಂದು ಬಟ್ ಒಂದೊಂದು ಇವತ್ತು ಅಲ್ಲ, ಹಿಂದಿನ ಆಗಿರ್ಬೋದು, ಮುಂದಕ್ಕಾಗಿರ್ಬೋದು, ನಾಳೆನೂ ಆಗಿರ್ಬೋದು, ನಾನು ದರ್ಶನ್ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ ಯಾವತ್ತೂ ಇಂಜರಿ ಇಲ್ಲ, ಹೆದರಿಕೆನೂ ಇಲ್ಲ ನನಗೆ. ನೀವು ಅರೆಸ್ಟ್ ಮಾಡೋದು ಹೊಸ್ತಲ್ಲ, ನಾವು ತಪ್ಪಿಸ್ಕೊಳ್ಳೋದು ಹೊಸ್ತಲ್ಲ. ಇಲ್ಲಿ ಕುತ್ಕೊಂಡು ಬೆಂಗಳೂರು ಕಂಟ್ರೋಲ್ ಮಾಡ್ತೀಯಾ? ಅಲ್ಲಿ ಕೂತ್ಕೊಂಡು ಇಲ್ಲೂ ಕಂಟ್ರೋಲ್ ಮಾಡ್ತೀನಿ. ನಾನೊಂದು ಹದ್ದಿನ ತರ, ಈ ಸಮುದ್ರ ಎಲ್ಲ ಲೆಕ್ಕಕ್ಕಿಲ್ಲ. ಇವತ್ತು ನೆಹರು ಅವರ ಹುಟ್ಟಿದ ದಿನ. ನಾವು 14th ಸಾರಿ, ಇದು ಜಲಿಯನ್ವಾಲಾ ಬಾಗ್ಕಿನ್ನ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ. ಬ್ರಿಟಿಷರು ಕೂಡ ಬಹಳ ಗೌರವದಿಂದ ನಡ್ಕೊಳ್ತಾ ಇದ್ರು. ಬ್ರಿಟಿಷರ ಆಳ್ತ ಬಹಳ ಗೌರವದಿಂದ ಇಷ್ಟು ಅಮಾನಿಯಿಂದ ನೋಡ್ತಾ ಇರ್ಲಿಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ನಾನೊಂದ್ಸಲ ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ. ನಮ್ಮಪ್ಪ ಫೋನ್ ಮಾಡಿದ್ರು, ಪ್ರದೀಪ ಎಲ್ಲಿದ್ಯಾ, ಯಾವಾಗ ಬರ್ತೀಯಾ ಅಂದ್ರು. ನನ್ನ ಹೆಂಡತಿ ಫೋನ್ ಮಾಡಿದ್ಲು, ರೀ ತಿನ್ನಕ್ಕೇನಾದ್ರೂ ತಗೊಂಬನ್ರಿ ಅಂದ್ಲು. ನನ್ನ ಮಗಳು ಫೋನ್ ಮಾಡಿದ್ಲು, ಅಪ್ಪ ಯಾವಾಗ ಬರ್ತೀಯಾ ಅಂತ ಕೇಳಿದ್ಲು. ನಮ್ಮಮ್ಮ ಫೋನ್ ಮಾಡಿ, ಊಟ ಮಾಡ್ದ ಮಗ ಅಂತ ಕೇಳಿದ್ರು. ನಾವು ತಿಂದ್ವಾ ಇಲ್ವಾ ಅಂತ ಈ ಪ್ರಪಂಚದಲ್ಲಿ ತಲೆ ಕೆಡಿಸ್ಕೊಳ್ಳೋ ಒಂದೇ ಒಂದು ಜೀವ ಅಮ್ಮ. ನಾನು 17ನೇ ವರ್ಷಕ್ಕೆ ತಂದೆ ತಾಯಿನ ಕಳ್ಕೊಂಡೆ. ಜೀವ ಕೊಟ್ಟವಾಳು, ತುತ್ತು ಇಟ್ಟವಾಳು, ಭೂಮಿ ಮೇಲೆ ಒಬ್ಬಳೇ. 100 ರೂಪಾಯಿ ಕೊಡೋಣ. ಕುಕ್ಕರ್ ಆಫ್ ಆಗ್ಬಿಡ್ತಾವ. ನಮ್ಮನ್ನ ಒಳ್ಳೆ ಮ್ಯೂಸಿಕ್ ಇತ್ತು. ಮತ್ತೆ ಈ ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ಫನಿಗ ಮಿಸೋದನ್ನ. ಲೆಟ್ಸ್ ಗೋ. तो चलिए शुरू करते हैं. ರಾಕಿ ತಿರ್ಬೋಕಿ, ನೀನು ನನ್ನಂಗೆ ಇದೀಯಾ? BBMP ಅವರು ಈ ಕಸಾನ ಇಲ್ಲೇ ಬಿಟ್ಟೋಗಿದಾರಲ್ಲ. ರಾಕಿ ಹೋಗಿ ಕಸ ಎತ್ತಾಕಿ. 5 ಬೆರಳಿದೆ ಆದ್ರೆ ಕೈಯಲ್ಲ. ಕಾಲು. ಕೇಕ್ ಮೇಲೆ ಕಿಪ್ಪಿ ಕಿರ್ತಿ ಲವ್ವರ್ ಅಂತೆ, ಒಂದು ಹಾರ್ಟ್ ಬೇರೆ. 7ನೇ ಕ್ಲಾಸ್ ದಾಟಿಲ್ಲ, 7 ಮಿಂಡ್ರಿ ಆಟ ಆಡ್ತಾವನೆ. ಅಂದಂಗೆ ಇವ್ರ ಹೆಸರುಗಳು ನೋಡಿ, ಕಿಪ್ಪಿ ಅಂತೆ, ಕಪ್ಪೆ ಅಂತೆ, ಕಪ್ಪೆ ಚಿಪ್ಪಲ್ ಸಿಗೋ ಮುತ್ತು ಅಂತೆ, ಇವನು ಮಂಕು ಅಂತೆ. ಇವ್ರೆಲ್ರಿಗಿಂತ ಇವನ ಹೆಸರು ಕೇಳಿದ್ರೆ ಶಾಕ್ ಆಗೋಯ್ತೀರಾ. ಕರ್ನಾಟಕದ ಜನರೇ ನಮಸ್ಕಾರಗಳು, ನನ್ನ ಹೆಸರು ಗಾಂಧಿ. ಗಾಂಧಿ ಅಂತ ಹೆಸರು ಇಟ್ಕೊಂಡು ಒಣಗೋಗಿರೋ ಬೂಂದಿ ತರ ಆಡ್ತಾವನೆ. ಆ ಪುಣ್ಯಾತ್ಮ ಶಾಂತಿಗೆ ಹೆಸರುವಾಸಿ. ಇವನು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ರು ಶಾಂತಿ ಹಾಳು ಮಾಡ್ತಾವನೆ. ಕಿಪ್ಪಿ ಕೀರ್ತಿ ಅವರು ನನ್ನ ಸ್ಟೇಟಸ್ ಗೆ ಕಮೆಂಟ್ ಗೆ ಹಾರ್ಟ್ ಸಿಂಬಲ್ ಕೊಟ್ಟಿದ್ದಾರೆ. ಸಖತ್ತು ಖುಷಿ ಆಗ್ತೈತೆ. ಆ ಗಾಂಧಿ ತಾತ ಜೀವಂತವಾಗಿ ಇದ್ದಿದ್ರೆ ದೊಣ್ಣೆ ತಕ್ಕಂಡ್ ಇವ್ನ್ ದಿಣ್ಣೆ ಮೇಲೆ 4 ಬಾರಿಸಿರೋರು. ಅಂದಂಗೆ ಈ 3 ಜನಕ್ಕೂ ಒಂದು ಸಿಮಿಲಾರಿಟಿ ಇದೆ. ಅದೇನು ಅಂತ ಕಂಡಿಡೀರಿ ನೋಡೋಣ. ಮುಂದ್ಗಡೆ ಹಲ್ಲುಗಳು ಶಿವ. ನೀವ್ ಆಫ್ ಕ್ಯಾಮ್ರಾ ಬಂದ್ಮೇಲೆ ನನಗೆ ಫೋನ್ ಮಾಡಿ, ಅಲ್ಲಿ ಇಲ್ಲಿ ಹುಡುಗಿ ಹಿಡ್ಕೋಕ್ ಹೋಗ್ಬೇಡಿ, ನನ್ನೇ ಮದ್ವೆ ಆಗಿರ್ಲಿ. ನಿಮ್ ಧೈರ್ಯಕ್ಕೆ ನಾನು ಫಿದಾ ಆಗ್ಬಿಟ್ಟಿದೀನಿ. ಯಾರು ಹೇಳ್ರಲ್ಲ ಅದಂತೂ ಪಕ್ಕ ಕನ್ಫರ್ಮ್ ಆಗೋಯ್ತು. ಹೌದು, ನನ್ ಪ್ರೀತಿಗೂ ನೀವು ಫಿದಾ ಆಗ್ಬೇಕು. ಯಾಕಂದ್ರೆ ನಾನು ಪ್ರೀತಿ ಮಾಡಿದ್ರೆ ಹುಚ್ಚಾನೆ. ಎಂತ ಹುಚ್ಚ ಅಂದ್ರೆ ಅಲ್ತಾನೆ ಹೇಳ್ತೀನಿ. ನಿಮ್ ಜೊತೆ ನಾನು ಹುಚ್ಚಿನೇ ಆಗ್ಬಿಡ್ತೀನಿ ಬಿಡಿ. ನೀವು ಅದು ಸರಿ, ಇಬ್ಬರು ಹೋಗಿ ನಿಮ್ಯಾನ್ಸಲ್ಲಿ ಅಡ್ಮಿಟ್ ಆಗ್ಬಿಡೋಣ ಈಗ.
ಎಲ್ಲಿಂದ ಬಂದೆ? ದುಬೈಯಿಂದ. ದುಬೈ ಯಾಕೆ ಬಿಟ್ಟು ಬಂದೆ? ಅಲ್ಲಿ ತಿನ್ನೋಕೆ ಇರಕ್ಕೆಲ್ಲ ಚೆನ್ನಾಗಿದೆ, ಆದ್ರೆ ಬೊಗಳೋಕಿರೋ ಫ್ರೀಡಮ್ ಇಂಡಿಯಾದಲ್ಲಿ ಮಾತ್ರ ಇರೋದು. ಮೊದ್ಲು ಈ ವಿಡಿಯೋ ನೋಡ್ಕೊಂಬನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಅವ್ನು ಯಾವನ ಅಪಪ್ರಚಾರ ಮಾಡ್ತಾವನೆ, ಅವ್ನ ಧೈರ್ಯದಲ್ಲಿ ಇಲ್ಲಿ ಬಂದು ಮಾತಾಡ್ಬೇಕು. ಇಲ್ಲಿ ಎಷ್ಟು ಜನ ಹೆಂಗಸರು ನಿಂತಿದ್ದೀವಿ, ಇದ್ದೀವಿ ಅಲ್ಲಿ ಇಲ್ಲಿ ಮುಂದೆ ಬಂದು ಮಾತಾಡ್ಬೇಕು. ಅವನು ಈ ಧರ್ಮಸ್ಥಳ ಎಷ್ಟು ಇಡೀ ಕರ್ನಾಟಕಕ್ಕೆ ಧರ್ಮಸ್ಥಳ ಅಂತಂದ್ರು ಫೇಮಸ್ ಆಗೈತಿ ಸರ್. ಅದನ್ನ ಇಲ್ದೇ ಇರೋದ ಅಪಪ್ರಚಾರನ ಮಾಡ್ತಾ ಇದಾರೆ. ಆ ಬುರ್ಡೆಗಳು ತಂದ್ಕೊಟ್ಟ ಇಲ್ಲಿ ತಂದು ನಿಲ್ಸಿ ಸರ್, ಈ ತಗೊಬರ್ಲಿ ನಮ್ಮ ಮುಂದೆ. ಹೇಳ್ರಪ್ಪ. ಸಮಾಧಾನ ಮಾಡ್ಕೋತಾಯಿ, ಸಂಘದ ಸಾಲ ಮನ್ನಾ ಮಾಡಲ್ಲ. 500ಗೆ ಇಷ್ಟೆಲ್ಲ ನಾಟಕ ಬೇಕಾ ಆಂಟಿ? ಗೌಡ್ರಿ ಗೆಳತಿ ಇರ್ಬೇಕು. ಧರ್ಮಸ್ಥಳ ಸಂಘದ ಸಾಲ ಮನ್ನಾ ಮಾಡಿರಬೇಕು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 500 ರೂಪಾಯಿ ತಲೆಗೆ ಅಷ್ಟೇ. ನಾನು ರಜನಿಕಾಂತ್ ದೊಡ್ಡ ಫ್ಯಾನು. ಟಿವಿಯಲ್ಲಿ ರಜನಿಕಾಂತ್ ನೋಡಿದಾಗ ಅನ್ಸುತ್ತೆ ನನಗೆ, ಯಾವುದೇ ಕಾರಣಕ್ಕೆ ನಾನು ರಜನಿಕಾಂತ್ ತರ ಆಗಕ್ಕಾಗಲ್ಲ. ಆದ್ರೆ ನನಗೆ 1000% ಗೊತ್ತು, ರಜನಿಕಾಂತ್ ನಂತರ ಆಗಕ್ಕಾಗಲ್ಲ. ಕ್ಲಾಸಿನಲ್ಲಿ ಟೀಚರ್ ಜಗತ್ತಿನ ಅತಿ ದೊಡ್ಡ ವಸ್ತು ಯಾವುದು ಎಂದು ಕೇಳಿದಾಗ ತನ್ನ ಪ್ಯಾಂಟ್ ಬಿಚ್ಚಿ ತೋರಿಸಿದ ಚಂದನ್ಗೆ ಪೊಲೀಸ್ ಠಾಣೆಯಲ್ಲಿ ಇಂದು ಸನ್ಮಾನ ಮಾಡಲಾಯಿತು. ದೇಶದೆಲ್ಲೆಡೆ 79ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ಕೆಂಪುಕೋಟೆಯಲ್ಲಿ ಪ್ರಧಾನಿ ಧೋನಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನಂಗೆ ಹೋಮ್ ವರ್ಕ್ ಮಾಡಿಸಿ. ನಿಮ್ಮ ಅಪ್ಪನ್ ಕೇಳು. ನಿಮ್ಮ ಅಮ್ಮಂಗೆ ಮಾಡ್ಸಕ್ ಹೇಳು. ಓಹೋ, ಕಿರಿಕಾಗಿದೆ. ಯಾರೋ ಒಬ್ರು ಮಾಡಿಸಿ. ಏನ್ ಹೋಮ್ವರ್ಕ್? ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ. ಫಸ್ಟ್ ಪದ ಏನು? ತಲೆ. ನನ್ನ ಅಪ್ಪನಿಗೆ ತಲೆ ಸರಿ ಇಲ್ಲ ಅಂತ ಬರಿ. ಹಂಗೆ ಬರಿಬೇಕಾ? ನೆಕ್ಸ್ಟ್ ಪದ ಏನೋ? ಮಾತು. ನನ್ನ ಅಮ್ಮ ಅರ್ಥವಿರದ ಹಾಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾರೆ ಅಂತ ಬರಿ. ನೆಕ್ಸ್ಟ್ ಸುಳ್ಳು. ನನ್ನ ಅಪ್ಪನ ಇನ್ನೊಂದು ಹೆಸರೇ ಸುಳ್ಳು ಅಂತ ಬರಿ. ನೆಕ್ಸ್ಟ್ ಸಂತೋಷ. ಕೆಲವರು ಜೀವನದಲ್ಲಿ ಬಂದಾಗ ಸಂತೋಷವೆನ್ನುವುದೇ ಎಗರಿ ಹೋಗುತ್ತದೆ ಅಂತ ಬರಿ. ಜವಾಬ್ದಾರಿ ಇಲ್ಲದವರಿಗೆ ಹೆಂಡತಿ ಮಕ್ಕಳು ಯಾಕೆ ಅಂತ ಬರಿ. ಅಮ್ಮ, ನಾನೇನು ಪದನೇ ಹೇಳಿಲ್ಲ. ನೆಮ್ಮದಿ ಇಲ್ಲದ ಮೇಲೆ ಮನೆ ಜೈಲ್ ಇದ್ದ ಹಾಗೆ ಅಂತ ಬರಿ. ಏನೇ ಹೇಳದಿದ್ರು ಡೈರೆಕ್ಟ್ ಆಗಿ ಹೇಳು. ಕೇಳಿದ್ರೆ ತಪ್ಪಾಯ್ತು. ಲೋ ಮಚ್ಚ, ಬಿರಿಯಾನಿ ಬರೋ ಮೊದ್ಲು ಇಷ್ಟೊಂದು ಸ್ಮೆಲ್ ಇದೆ ಅಂದ್ರೆ ಇನ್ ಬಿರಿಯಾನಿ ಬಂದ್ಮೇಲೆ ಇನ್ ಹೆಂಗಿರುತ್ತೋ? ಲೋ, ಅದು ನಾನು ಊಸ್ ಬಿಟ್ಟಿರೋದು. ಇನ್ನೊಂದ್ ಬೇಕಾ ಬಿರಿಯಾನಿ? ತಗೋ. ಲೇ ಚಿನ್ನು, ಹಸು ದೇವ್ರ ಅಂತ ಸುಮ್ನೆ ಇದ್ದೀನಿ. ನಕ್ಕನ್ ಓಡ್ತಾ ಇರೋ ಮನೆಗೆ ನಕ್ಕನ್ ಚುಚ್ಚಿದ್ರೆ ನಕ್ಕನ್ ಹಾಫ್ ಮಾಡ್ಬಿಡ್ತೀಯ. ನಕ್ಕನ್ ಓಡ್ತಾ ಇರೋ ನಕ್ಕನ್ ಮನೆಗೆ ನಕ್ಕನ್ ಎಂತ. ಯಾರೊಬ್ಬ ಮೂನ್ ಮೇಲೆ ಹೋಗ್ಬಿಟ್ಟಿದ್ದಾನೆ ಗೊತ್ತಲ್ಲ ನಿಮ್ಗೆ? ನೀಲ್ ಆರ್ಮ್ಸ್ಟ್ರಾಂಗ್ 1969 ಫಸ್ಟ್ ಟೈಮ್ ಮೂನ್ಗೆ ಹೋಗಿದ್ದ. ಅವನು ಎಷ್ಟು ಖರ್ಚಾಗಿತ್ತು ಗೊತ್ತಾ? 2 ಲಕ್ಷ ಕೋಟಿ. 2 ಲಕ್ಷ ಕೋಟಿ. ನಾನು ಅದನ್ನ ನೋಡಿದ ತಕ್ಷಣ ಇವನು ಇಷ್ಟು ಖರ್ಚು ಮಾಡಿದ್ದಾನೆ ಅಂದ್ರೆ ಏನೋ ಮಾಡಿದಾನೆ ಇವನು ಮೂನ್ ಮೇಲೆ. ನಾನು ಹೋಗಿದ್ದಾಗ ಬ್ರೌಸ್ ಮಾಡಿದೆ, ವಾಟ್ ಡಿಡ್ ನೀಲ್ ಆರ್ಮ್ಸ್ಟ್ರಾಂಗ್ ಡೂ ಆನ್ ದ ಮೂನ್? ವಾಕಿಂಗ್ ಮಾಡಕ್ ಮಗನೇ 2 ಲಕ್ಷ ಕೋಟಿ. ಮಲ್ಲೇಶ್ವರಮಲ್ಲಿ ಫ್ರೀ ಮಾಡ್ಬೋದಿತ್ತು. 2 ಲಕ್ಷ ಕೋಟಿ. ಇನ್ನೊಂದೇನ್ ಮಾಡಿದಾನೆ ಗೊತ್ತಾ? ಮೂನ್ ಮೇಲೆ ಹೋಗ್ಬಿಟ್ಟು ಅಮೆರಿಕಾ ಫ್ಲಾಗ್ ಇಟ್ಟಿದ್ದಾನೆ. ನೋಡೋರು ಯಾರು? ನಂಗೆ ಕಾಣ್ತಿಲ್ಲ. ನಿಮ್ಗೇನ್ ಅನ್ಸುತ್ತೆ? ಇಬ್ರು ಏಲಿಯನ್ ಬಂದ್ಬಿಟ್ಟು ಮೂನ್ ಮೇಲೆ ನಿಂತ್ಕೊಂಡಿದ್ದಾರೆ. ಓ ಗುರು, 50 ಸ್ಟಾರ್ ಇದೆ ಗುರು, ಅಮೆರಿಕಾ ಫ್ಲಾಗ್. ಇನ್ನೊಬ್ಬ ಬಾಬಾ, ಅಣ್ಣ 51 ಇದ್ರೆ ನಿಮ್ಮಮ್ಮನ ತವ್ರು ಮಾಡಿದ್ದು ಗಾಡಿ ತಿಕ್. ಇನ್ನೊಂದೇನ್ ಮಾಡಿದಾನೆ ಗೊತ್ತಾ? ಅವನು ಮೇಲೆ ಹೋಗ್ಬಿಟ್ಟು ಬೋರ್ಡ್ ಇಟ್ಟಿಲ್ಲ, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಅಮೆರಿಕಾ, ಏನಿಲ್ಲ. ಯಾಕಂದ್ರೆ ಅವ್ನಿಗೆ ಗೊತ್ತಿತ್ತು ಮುಂದೊಂದಿನ ಇಂಡಿಯಾದವ್ರು ಬರ್ತಾರೆ ಅಂತ. ಅವ್ರು ಬೋರ್ಡ್ ನೋಡಿದ ತಕ್ಷಣ ಹೊಡೆದಾಗಿರೋರು. ಗುರು 60% ಕನ್ನಡ ಬರಿಬೇಕಲ್ಲ.